ಸರಿ, ನಿಮಗೆ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಮೂವಿ, ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಅಂಡ್ ಅಫ್ಕೋರ್ಸ್ ನವನೀತ್ ಅವರು ತುಂಬಾ ಒಳ್ಳೆ ಡೈರೆಕ್ಟರ್. ಕರ್ವಾ ನೋಡಿದೀನಿ, ಸಚ್ ಎ ಗುಡ್ ಮೂವಿ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ನನಗೆ ಎಸ್ಪೆಷಲಿ ಸ್ಪೆಷಲ್ ಎಫೆಕ್ಟ್ಸ್ ತುಂಬಾ ಇಷ್ಟ ಆಯ್ತು ಈ ಮೂವಿನಲ್ಲಿ. ಇಂಗ್ಲಿಷ್ ಮೂವಿಗಿಂತ ಯಾವುದು ಕಮ್ಮಿ ಇಲ್ಲ ಇನ್ ಟರ್ಮ್ಸ್ ಆಫ್ ಸೌಂಡ್ ಡಿಸೈನ್, ಆರ್ಟ್ ಡಿಸೈನ್, ಎಲ್ಲ ಸ್ಪೆಷಲ್ ಎಫೆಕ್ಟ್ಸ್. ಸೊ ಒಂದು ಹೊಸ ರೀತಿ ನಾವು ಹಾರರ್ ನೋಡ್ಬೋದು. ಬಿಕಾಸ್ ನಾನು ಹಾರರ್ ಮೂವೀಸ್ ತುಂಬಾ ಇಷ್ಟಪಡ್ತೀನಿ. ನಾನು ಹಾರರ್ ಮೂವೀಸ್ ನಲ್ಲಿ ಆಕ್ಟ್ ಕೂಡ ಮಾಡಿದ್ದೀನಿ. ಸೊ ಐ ಥಿಂಕ್ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಎಲ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಟು ತರುಣ್ ಅಂಡ್ ಇಡೀ ಟೀಮ್. ಕಂಗ್ರ್ಯಾಚುಲೇಷನ್ಸ್. ತುಂಬಾನೇ ಇಷ್ಟ ಆಯ್ತು ನನಗೆ. ಅಂಡ್ ಖಂಡಿತ ಈ ತರ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ಗೆ we have to support. And of course making is outstanding and ತುಂಬಾ ರಿಚ್ ಆಗಿ ಬಂದಿದೆ ಕೂಡ. ಬಿಕಾಸ್ ಹಾರರ್ ತುಂಬಾ ನೋಡಿರ್ತೀವಿ ನಾವು, ಅದ್ರಲ್ಲಿ ಏನ್ ಹೊಸ ತರ ನಾವು ಮಾಡ್ಬೇಕು ಅಂತ ತುಂಬಾ ತಲೆ ಕೆಡ್ಸ್ಕೊಂಡ್ ಮಾಡ್ಬೇಕಾಗತ್ತೆ. ಅದು ಐ ಥಿಂಕ್ ದ ಕ್ರೆಡಿಟ್ ಆಲ್ಸೋ ಗೋಸ್ ಟು ದ ಡೈರೆಕ್ಟರ್. ಸ್ಕ್ರಿಪ್ಟ್ ಚೆನ್ನಾಗಿದೆ, ತುಂಬಾ ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್ ಇದೆ. ಅಂಡ್ ಅಫ್ ಕೋರ್ಸ್ ಶರಣ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಮೇಘನಾ, ರಜನಿ ಅಂಡ್ ಅದಿತಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ವಿಶಿಂಗ್ ದಿ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆಲ್ರೆಡಿ ತುಂಬಾ ಚೆನ್ನಾಗಿ ಹೋಗ್ತಿದೆ, ಇನ್ನು 100 days ಓಡ್ಲಿ, ಇನ್ನೂ ಸಕ್ಸಸ್ಫುಲ್ ಆಗ್ಲಿ, ಇನ್ನು ನೀವು ಹೆಚ್ಚಾಗಿ ಪ್ರೊಡಕ್ಷನ್ ಮಾಡಿ ಅಂತ ನಾನು ಆಶಿಸ್ತೀನಿ. ಕಂಗ್ರ್ಯಾಚುಲೇಷನ್ಸ್. ನಾನೇ ಫಸ್ಟ್ ಮಾತಾಡ್ಬಿಟ್ಟೆ. ಸೊ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಮೇಡಮ್, ನಾ ಬಂದಿರಲಿಲ್ಲ, ಫಸ್ಟ್ ಒಂದು ಮಾತಾಡ್ಬೇಕು. ತುಂಬಾ ಚೆನ್ನಾಗಿತ್ತು. ಕ್ಲಾಸ್ ಟು ದ ಟೀಮ್. Congratulations. It's a blockbuster. Thank you. ಸಖತ್ತಾಗಿ ಮಾಡಿದ್ದಾರೆ. ಯಾಕೆಂತಂದ್ರೆ ಒಂದು ಆರ್ಟಿಸ್ಟ್ ಆಗಿ ಮಾತಾಡ್ಬೇಕಾದ್ರೆ ಎಷ್ಟು ಸರ್ತಿ ನಾರ್ಮಲ್ ರೋಲ್ಸ್ ಮಾಡ್ತಾ ಇರ್ತೀವಿ, ಅದೇ ಸಾಂಗ್ ಡಾನ್ಸ್ ಆತರ ಮಾಡ್ತಾ ಇರ್ತೀವಿ. ಬಟ್ ಇದ್ರಲ್ಲಿ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರ್ ಸಖತ್ತಾಗಿದೆ ಅಂಡ್ ಎಲ್ರಿಗೂ ಆಕ್ಟಿಂಗ್ ಮಾಡೋ ಸ್ಕೋಪ್ ಇದೆ. ಸೊ ದಟ್ಸ್ ಅನ್ ಅಮೇಸಿಂಗ್ ಥಿಂಗ್. ಯಾರು ಡೈರೆಕ್ಟರ್ ಅದನ್ನ ಸ್ಕೆಚ್ ಮಾಡಿರುವಂತವ್ರು. ಅಂಡ್ ಪ್ರತಿಯೊಬ್ಬರದು ಆಕ್ಟಿಂಗ್ ಮಾತ್ರ ಫೆಂಟಾಬ್ಲೆಸ್. ನಾನು ಹೇಳ್ತಿದ್ದೀನಿ ಏನಂತಂದ್ರೆ, ಎಷ್ಟೊಂದ್ ಜನ ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ಲ, OTT ಅಲ್ಲಿ ನೋಡೋಣ, ಮನೇಲಿ ಕುತ್ಕೊಂಡು ನೋಡೋಣ ಅಂತ ಯಾರು ವೇಟ್ ಮಾಡ್ತಿದ್ದೀರಾ, ದಯವಿಟ್ಟು ಹೋಗಿ ಜೂಮ್ ಅಂತ ನೋಡಿ. ನೀವೇನೇ ₹1 ಕೊಡ್ತೀರಾ, ಅದಕ್ಕೆ ಡೆಫಿನೆಟ್ಲಿ ವ್ಯಾಲ್ಯೂ ಇರುತ್ತೆ. ಸೊ ಪ್ಲೀಸ್ ಟು ವಾಚ್ ಇಟ್. OTT ಬರೋವರೆಗೂ ಕಾಯ್ಬೇಡಿ. ಇವ್ರನ್ನ ನೆನೆಸ್ಕೊಂಡು ನಾನು ಇವಾಗ ಮಲ್ಕೊತೀನಿ. ಇವ್ರನ್ನ ನೆನೆಸ್ಕೊಂಡು ನಾವು ಭಯ ಆಗಲ್ಲ. ಥ್ಯಾಂಕ್ ಯು.